ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತೇನಿಲ್ಲ, ಕಿಡ್ನಿ ಬೀನ್ಸಿಂದ ಕರಿ ಮಾಡ್ತಾಯಿದ್ದೀನಿ ರೈಸ್ ಜೊತೆಲೆ ತಿನ್ನೋಕ್ಕೆ. ನಿನ್ನೆ ನೈಟ್ ತಾನೇ ನಾವು ಟ್ರಿಪ್ಪಿಂದ ಬಂದ್ವಿ, 8 ಡೇ ಟ್ರಿಪ್ಪಿಂದ. ಸೊ ಮನೆಯಲ್ಲಿರೋ ಸಾಮಾನಲ್ಲೇ ಮಾಡಬೇಕಾಗಿದೆ. ಸೊ ಇನ್ನೂ ಏನೋ ಗ್ರಾಸರಿ ತಂದಿಲ್ಲ, ಇರೋದ್ರಲ್ಲಿ ಮಾಡಬೇಕಾಗಿದೆ ಅಂತ ಹೇಳಿದ್ರೆ ಕ್ಯಾನಿಂದೇ ಮಾಡಬೇಕು, ನೆನೆ ಹಾಕಿರಲಿಲ್ಲ. ಅದಕ್ಕೆ ಇದು ಈ ಥರ ಇಮಿಡಿಯೇಟಾಗಿ ಮಾಡೋದಕ್ಕೆ ಕಾಲೇಜ್ ಮಕ್ಕಳು ಇಲ್ಲಾಂದರೆ ಬ್ಯಾಚುಲರ್ಸು ಅಂಥವರೆಲ್ಲ ಮಾಡ್ಕೊಳ್ಳೋಕೆ ತುಂಬಾ ಈಸಿ. ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೆ ಏನೇನು ಬೇಕು ಅಂದರೆ ಕಿಡ್ನಿ ಬೀನ್ಸು, ನಮ್ಮಲ್ಲಿ 4 ಜನ ಇರೋದ್ರಿಂದ 2 ಕ್ಯಾನ್ ತೊಗೊಂಡಿದ್ದೀನಿ. ಅರ್ಧ ಆನಿಯನ್ ಸಾಕು, ಜಾಸ್ತಿ ಬೇಡ. ಸ್ಮಾಲ್ ಚಕ್ಕೆ, ಸ್ವಲ್ಪ ಇಂಗು, ಜಾಸ್ತಿ ಬೇಡ. 2 ಟೊಮೆಟೊ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಉಪ್ಪು, ಆಮೇಲೆ ಇಷ್ಟು ಎಕ್ಸ್ಟ್ರಾ ಸ್ಪೈಸಿ ಇರೋದು ಖಾರದ ಪುಡಿ, ಒಂದು ಸ್ವಲ್ಪ ಅರಶಿನ, ಆಮೇಲೆ ರಸಮ್ ಪೌಡರ್ ಹಾಕ್ತಾಯಿದ್ದೀನಿ ಇದಕ್ಕೆ. ಮಿಕ್ಕಿದ್ದು ಮಾಡೋದು ಏನು ಅಂತ ತೋರಿಸ್ತೀನಿ. ಇವಾಗ ಕ್ಯಾನ್ ಓಪನ್ ಮಾಡಬೇಕು. ಎಂಡಲ್ಲಿ ಇದನ್ನು ಹಾಗೆ ಇಡ್ತೀನಿ ನಾನು, ಇಲ್ಲಾಂದ್ರೆ ಅದ್ರ ಪೀಸಸ್ ಎಲ್ಲ ಅದ್ರೊಳಗಡೆ ಬೀಳತ್ತೊಂದು. 2ನೇದು ಟಿನ್ ಕೂಡ ಲಿಡ್ಡು ತುಂಬ ಶಾರ್ಪಾಗಿರುತ್ತೆ. ಟ್ರಾಶ್ಗೆ ಹಾಕಿದ್ರೆ ಯಾವ್ದಾರು ಅನಿಮಲ್ಸ್ಗೆಲ್ಲನೂ ಸ್ಕ್ರೇಪ್ ಔಟ್ ಆಗುತ್ತೆ, ಇಲ್ಲ ಏನೋ ಅದಕ್ಕೆ ಹರ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ತೆಗೆದ ಮೇಲೆ ಕ್ಯಾನಿನ ಲಿಡ್ನ ಈ ಥರ ಲಿಟಲ್ ಬಿಟ್ ಅಟ್ಯಾಚ್ ಇಡ್ತೀನಿ. ಇದನ್ನೆಲ್ಲ ನೀರು ಚೆಲ್ಬಿಟ್ಟು ಫಿಲ್ಟ್ರ್ ಮಾಡ್ಕೊಬಿಟ್ಟು ವಾಶ್ ಮಾಡಿ ಆಮೇಲೆ ಯೂಸ್ ಮಾಡ್ತೀನಿ. ಆಮೇಲೆ ಈ ಕ್ಯಾನ್ನ ಹೀಗೆ ಒಳಗೆ ತಳ್ಳಿಬಿಟ್ಟೆ ನಾನು ಟ್ರಾಶ್ಗೆ ಹಾಕೋದು. ನೊರೆ ಹೋಗೋವರೆಗೂ ನಾನು ತೊಳಿತೀನಿ. ಈ ಥರ ಉಪ್ಪಳಕ್ಕೆ ಕಳಿಸಿದ್ರೆ ಅನಿಮಲ್ಸ್ಗೆಲ್ಲ ಏನೂ ಆಗಲ್ಲ. ಇಷ್ಟು ನೀರು ಹಾಕ್ತೀನಿ. ಇದು ಒಂಥರ ಆಗಲೇ ಸಾಫ್ಟಾಗಿರುತ್ತೆ, ಸ್ವಲ್ಪ ಕುಚ್ಚಿದ್ರೆ ಸಾಕು. ಇದ್ರ ಜೊತೆಲಿ ಸ್ವಲ್ಪ ಇಂಗು ಮತ್ತು ಈ ಚಕ್ಕೆ 2 ಹಾಕ್ತೀನಿ. ಚಕ್ಕೆ ಒಂದು ಸ್ವಲ್ಪ, ಇಂಗು ಒಂದು ಸ್ವಲ್ಪ, ಕರಿಬೇವು ಒಂದು ಸ್ವಲ್ಪ, ಕರಿಬೇವಿನ ಸೊಪ್ಪು, ಆಮೇಲೆ ಸ್ವಲ್ಪ ಉಪ್ಪು. ಒಂದು 2 ಎಲೆ ಮಾತ್ರ, ಆಮೇಲೆ ಮಿಕ್ಕಿದ್ದು ಹಾಕ್ತೀನಿ. ವಾಸನೆ ಅದ್ರ ಜೊತೆಲಿ ಹೋಗಲಿ ಅಂತ. ಇದು ಇದೆ ನಂದು ಸ್ಟಿಕ್ಕು, ಇದನ್ನು ಹಾಕ್ತೀನಿ. ಆಮೇಲೆ ತೆಗೆದುಬಿಡ್ತೀನಿ, ಬಟ್ ಅದ್ರ ವಾಸನೆನೂ ಅದಕ್ಕೆ ಬಿಟ್ಕೊಳ್ಳಿ ಅಂತೇಳಿ ಹಾಕ್ತೀನಿ. ಈ ಥರ ರಿಂಗ್ ಥರ ಮಾಡಿ ಹಾಕಿದ್ರೆ ತೆಗೆದು ಹಾಕೋಕ್ಕೆ ಈಸಿ. ಈರುಳ್ಳಿನೂ ಹಾಕಬೇಕೀಗ, ಅದಕ್ಕೆ ಅರ್ಧ ಹೆಚ್ಚಿಡ್ತೀನಿ. ಆಮೇಲೆ ಟೊಮೆಟೊ ಮತ್ತು ರಸಮ್ ಪೌಡರು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಒಗ್ಗರಣೆ ಬೇಕು ಅಂದರೆ. ನಾನು ಇದಕ್ಕೆ ಒಗ್ಗರಣೆ ಹಾಕಲ್ಲ. ಓಕೆ,
ಇಷ್ಟು ಸಾಕು. ಇವಾಗ ಹಾಕ್ತೀನಿ. ಇದನ್ನು ಟ್ರಿಪ್ಪಿಗೆಲ್ಲ ತೊಗೊಂಡೋಗಿ ಕುಕ್ ಮಾಡ್ಬೋದು. ಯಾಕಂದರೆ ಕ್ಯಾನ್ ಅದು ಪಾಡಿಗೆ ಅದೇ ಕಾರಲ್ಲಿ ಟ್ರಿಪ್ ಮಾಡಿದ್ರೆ ಮಾಡ್ಬೋದು ಈಸಿ. ಜಾಸ್ತಿ ಏನು ಐಟಮ್ಸ್ ಬೇಕಾಗಲ್ಲ. ಇದೆಲ್ಲ ತೊಗೊಂಡೋಗಿ ಇಟ್ಕೊಂಡು ಮಾಡ್ಕೋಬೋದು. ಎಲ್ಲ ವೆಜಿಟೇಬಲ್ಸ್ನೂ ಹೆಚ್ಚಿಟ್ಟಿದ್ದೀನಿ. ಅದು ಸ್ವಲ್ಪ ಕುದಿ ಬಂದಮೇಲೆ ಹಾಕ್ತೀನಿ. ಅದ್ರ ಜೊತೆಲಿ ರಸಮ್ ಪೌಡರು ಇದು ಎಲ್ಲ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಬೇಕು. ಆಮೇಲೆ ಕುದಿಯೋಕೆ ಇಟ್ಟಿದ್ದೀನಲ್ಲ, ಅದು ಕುದೀತಾ ಇದೆ ಇವಾಗ. ಸ್ವಲ್ಪ ಹೊತ್ತಿಗೆ ಇದೆಲ್ಲ ಆ್ಯಡ್ ಮಾಡಿಬಿಟ್ಟು ರಸಮ್ ಪೌಡರು, ಆಮೇಲೆ ಬೇಕು ಅನ್ನೋರು ಒಗ್ಗರಣೆ ಹಾಕೋಬೋದು. ನಾನು ಹಾಕ್ತಿಲ್ಲ ಅಷ್ಟೇ. ಆಮೇಲೆ ರೈಸ್ ಜೊತೆಲಿ ತಿನ್ಬೋದು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಕುದೀತಾ ಇದೆ ಈಗ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಅದು ಕುದೀಲಿ ಅದು. ಇವಾಗ ಅರಿಶಿನ ಒಂದು ಸ್ವಲ್ಪ, ಸ್ಪೈಸಿ ಇದಿದೆಯಲ್ವ ಚಿಲ್ಲಿ ಪೌಡರ್, ಅದು ಹಾಕ್ತಾಯಿದ್ದೀನಿ. ಅದು ಎಕ್ಸ್ಟ್ರಾ ಅಂದರೆ ಎಕ್ಸ್ಟ್ರಾ ಸ್ಪೈಸಿ ಅದನ್ನು ಹಾಕ್ತಾಯಿದ್ದೀನಿ ಈಗ. ಆಮೇಲೆ ರಸಮ್ ಪೌಡರ್ ಒಂದು 3 ಸ್ಪೂನ್ ಸಾಕು. ಇದಿಷ್ಟಕ್ಕೆ 3. ರೆಡ್ಗೆ ಬೇಕು ಅಂತ ಹೇಳಿದ್ರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಈ ಕಲರೇ ಸಾಕು ನಿಮಗೆ ಅಂತ ಇದ್ರೆ ನೋಡಿ, ಈ ಥರ ಇದೇ ಸಾಕಿಷ್ಟೇ. ಇನ್ನು ಕುದಿಯೋಕ್ಕೆ ಬಿಡಬೇಕು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಹಿಂಡಲ್ಲಿ ಹಾಕಿದ್ರೆ ಘಮ ವಾಸನೆ ಬರುತ್ತೆ. ಸ್ವಲ್ಪ ತಿಕ್ಕಾಗಬೇಕು ಅಂದರೆ ಈ ಕಾಳು ಇದೆಯಲ್ವ, ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೋದು. ಅವಾಗೇನು ಅಂದರೆ ಈ ಥರ ವಾಟ್ರಿ ಇರೋಲ್ಲ, ತಿಕ್ಕಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಹಿಂಗೆ ಒತ್ತಿದ್ರೂ, ಯಾಕಂದ್ರೆ ಅದು ಮೆತ್ತಗಿರತ್ತಲ್ವ, ಅದಾಗತ್ತೆ. ಸಾರಿನ ಪುಡಿ ನಾನು ಹಾಕಿದ್ದೀನಿ. ಸಾಂಬಾರು ಪೌಡ್ರ್ ಬೇಕು ಅದವ್ರು ಹಾಕ್ಕೋಬೋದು, ಬಟ್ ನಾನು ಹಾಕಲ್ಲ. ಅದು ಸ್ವಲ್ಪ ತಿಕ್ಕಾಗಿ ಬಂದ್ಬಿಡುತ್ತೆ, ಯಾಕಂದ್ರೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕಿರೋದ್ರಿಂದ. ಈ ಥರ ಇದ್ರೇ ನಮಗಿಷ್ಟ. ಇವಾಗ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಆಗಲೇ. ಇನ್ನೊಂದು 5 ಮಿನಿಟ್ಸ್ ಇಟ್ಟರೆ ಸಾಕು. ಅನ್ನ ಮಾಡೋಕ್ಕಿಟ್ಟಿದ್ದೀನಿ. ಅನ್ನನೂ ಆಗ್ತಾಯಿದೆ. ಅನ್ನ ಆಗಿದ ತಕ್ಷಣ ಹಾಕ್ಕೊಂಡು ತಿನ್ನೋದೆ. ಎಂಜಾಯ್ ಮಾಡಿ, ನೀವು ಮಾಡ್ಕೊಂಡು ತಿನ್ನಿ. ಇದು ಕ್ಯಾಂಪಿಂಗಿಗೆ, ಸ್ಟೂಡೆಂಟ್ಸ್ಗೆ, ಬ್ಯಾಚುಲರ್ಸ್ಗೆ ಎಲ್ಲದು ಈಸಿ. ಇದೇ ಥರದ್ದು 2 ಯೂಸ್ ಮಾಡಿಕೊಂಡ್ರೆ ಟ್ರಿಪ್ಪಲ್ಲಿ ಹೋಟೆಲಲ್ಲೆಲ್ಲ ಕುಕ್ ಮಾಡ್ಕೋಬೋದು. ಯಾಕಂದ್ರೆ ಹೋಟೆಲಲ್ಲೆಲ್ಲ ಮೈಕ್ರೋವೇವ್ ಕೊಡ್ತಾರೆ. ನಾವು ಸ್ಟುಡಿಯೋ ಥರ ಬುಕ್ ಮಾಡಿದರೆ ಸ್ಟವ್ಸ್ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಮೈಕ್ರೋವೇವ್ ಮೈಕ್ರೋವೇವ್ ಮಾಡೋ ಸ್ವಲ್ಪ ಡಿಲೇನೂ ಆಗುತ್ತೆ. ಈ ಥರದಿದ್ದರೆ 2, ಒಂದ್ರಲ್ಲಿ ರೈಸು, ಒಂದ್ರಲ್ಲಿ ಅದು ಹಾಕ್ಬಿಟ್ಟು ಎಲ್ಲ ಎಟ್ ಎ ಟೈಮೇ ಹಾಕ್ಬಿಟ್ಟು ಕುಕ್ ಮಾಡೋಕ್ಕೆ ಇಟ್ಬಿಟ್ಟು ನಮ್ಮ ಪಾಡಿಗೆ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಆಗಿರುತ್ತೆ. ಆಮೇಲೆ ತಿನ್ಕೊಬಿಟ್ಟು ನಾವು ಎಲ್ಲಿ ಏನು ನೋಡೋಕ್ಕೆ ಹೋಗಬೇಕೋ ಮಾಡಬೇಕೋ ಅದನ್ನೆಲ್ಲ ಮಾಡ್ಕೋಬೋದು. ಓಕೆ, ಎಂಜಾಯ್ ಮಾಡಿ. ಓಕೆ, ಬಾಯ್. ಎಂಜಾಯ್. Welcome.